ಬೆಂಗಳೂರಿನಲ್ಲಿ ಮತ್ತೆ ಒತ್ತುವರಿ ವಿರುದ್ಧ ಜೆಸಿಬಿ ಘರ್ಜನೆ ಮುಂದುವರೆದಿದೆ. ಥಣಿಸಂದ್ರ ಆಯಿತು, ಈಗ ನಾಗದೇವನಹಳ್ಳಿ ಸರದಿ. ಬಿಡಿಎ ವತಿಯಿಂದ ಅಕ್ರಮ ಮನೆಗಳ ತೆರವು ಕಾರ್ಯಾಚರಣೆ ನಡೀತಾ ಇದೆ. ನಾಗದೇವನಹಳ್ಳಿ ಸರ್ವೆ ನಂಬರ್ 39/2ರಲ್ಲಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ನಿನ್ನೆ ನೋಟಿಸ್ ನೀಡಿ ಇವತ್ತು ಡೆಮೊಲಿಷನ್ ಮಾಡ್ತಿದ್ದಾರೆ ಅಂತ ಜನ ಆರೋಪ ಮಾಡ್ತಿದ್ದಾರೆ. ತೆರವು ಕಾರ್ಯಾಚರಣೆಗೆ ಸ್ಥಳೀಯ ನಿವಾಸಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ನೋಟಿಸ್ ಕೊಟ್ಟಿರೋದು, ಇವತ್ತು ನೋಡಿದ್ರೆ ಇಲ್ಲಿ ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 30 ವರ್ಷದಿಂದ ಮನೆ ಕಟ್ಕೊಂಡಿದ್ದೀವಿ, 30 ವರ್ಷದಿಂದ ಇಲ್ಲದೆ ಇರೋ ಅಧಿಕಾರಿಗಳು ಈಗ ಬಂದಿದ್ದಾರೆ. ಕೆಂಗೇರಿಯ ನಾಗದೇವನಹಳ್ಳಿಯಲ್ಲಿ ತೆರವು ಕಾರ್ಯಾಚರಣೆಗೆ ಅಲ್ಲಿನ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿರೋದು. 30 ವರ್ಷದಿಂದ ಈ ಜಾಗದಲ್ಲಿದ್ದೀವಿ, ಯಾರೂ ಕೇಳಲಿಲ್ಲ. ಈಗ 30 ವರ್ಷ ಆದಮೇಲೆ ಅಧಿಕಾರಿಗಳು ಬಂದು ಮನೆ ಕೆಡುತ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ನೋಟಿಸ್ ಕೊಟ್ಟಿದ್ದಾರಂತೆ, ಇವತ್ತು ಡೆಮೊಲಿಷನ್ ಮಾಡ್ತಿದ್ದಾರೆ ಅನ್ನೋದು ಜನ ಆರೋಪ ಮಾಡ್ತಿರೋದು. ಸ್ಥಳೀಯ ನಿವಾಸಿಗಳ ವಿರೋಧದ ನಡುವೆಯೂ ನಡೀತಾ ಇರುವ ತೆರವು ಕಾರ್ಯಾಚರಣೆ. ಥಣಿಸಂದ್ರದ ನಂತರ ಇದೀಗ ನಾಗದೇವನಹಳ್ಳಿಯಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಜೆಸಿಬಿ ಸದ್ದು ಕೇಳಿಸ್ತಾ ಇದೆ. ಇದೇ ಜಾಗದಲ್ಲಿ ಮನೆ ಕಟ್ಕೊಂಡು ವಾಸವಾಗಿದ್ದಂತಹ ಜನ ಈಗ ಕಂಗಾಲಾಗಿದ್ದಾರೆ. ಥಣಿಸಂದ್ರ ಆಯಿತು, ಈಗ ಕೆಂಗೇರಿಯ ನಾಗದೇವನಹಳ್ಳಿಯಲ್ಲಿ ಕೂಡ ಬಿಡಿಎ ತೆರವು ಕಾರ್ಯಾಚರಣೆಯನ್ನ ಅಧಿಕಾರಿಗಳು ಮುಂದುವರಿಸಿರುವಂಥದ್ದು. ನಾವಿವಾಗ ಇಲ್ಲಿ ತೆರವು ಕಾರ್ಯಾಚರಣೆಯನ್ನ ಬಿಡಿಎ ಅಧಿಕಾರಿಗಳು ಬೆಳಗ್ಗೆಯಿಂದಲೇ ಜೆಸಿಬಿಗಳ ಮೂಲಕ ತೆರವು ಕಾರ್ಯಾಚರಣೆಯನ್ನ ನಡೆಸ್ತಾ ಇರುವಂಥದ್ದು. ಅಂದ್ರೆ ಬಿಡಿಎ ಜಾಗದಲ್ಲಿ ಅಕ್ರಮವಾಗಿ ಶೆಡ್ಗಳು ಮತ್ತೆ ಮನೆಗಳನ್ನ ಕಟ್ಕೊಂಡಿದ್ದಾರೆ ಅನ್ನುವಂಥ ಒಂದು ನೋಟಿಸ್ ಅನ್ನ ಕೊಟ್ಟು ಈಗ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂಥದ್ದು. ಸರ್ವೆ ನಂಬರ್ 39/2ರಲ್ಲಿ ಏನು ಅಕ್ರಮವಾಗಿ ಮನೆಗಳನ್ನ ಕಟ್ಕೊಂಡಿದ್ದಾರೆ ಅವ್ರಿಗೆ ಈ ಹಿಂದೆ ನೋಟಿಸ್ ಕೊಡಲಾಗಿತ್ತು. ಹೀಗಾಗಿ ನೋಟಿಸ್ ಕೊಟ್ಟ ನಂತರ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದೇವೆ ಅನ್ನುವಂಥ ಒಂದು ಮಾತನ್ನ ಹೇಳ್ತಾ ಇರುವಂಥದ್ದು. ಆದರೆ ಇಲ್ಲಿ ಸುಮಾರು 18 ಮನೆಗಳಿಗೆ ಈಗಾಗಲೇ ಬಿಡಿಎ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಹೀಗಾಗಿ ಸಾಕಷ್ಟು ಒಂದು ರೀತಿಯಲ್ಲಿ ಆತಂಕದಲ್ಲಿದ್ದಾರೆ ಇಲ್ಲಿನ ನಿವಾಸಿಗಳು. ಯಾಕಂತಂದ್ರೆ ಕಟ್ಟಿರೋ ಮನೆಗಳು ಕೂಡ ಬಿಡಿಎ ಜಾಗದಲ್ಲಿ ನೋಟಿಸ್ ಅನ್ನ ಕೊಟ್ಟು ಅಕ್ರಮವಾಗಿ ಕಟ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಈಗಾಗಲೇ ನಿನ್ನೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಏಕಾಏಕಿ ಬಂದು ಡೆಮೊಲಿಷನ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆಕ್ರೋಶವನ್ನು ಕೂಡ ಇಲ್ಲಿನ ನಿವಾಸಿಗಳು ಮಾಡ್ತಾ ಇರುವಂಥದ್ದು. ಇಲ್ಲಿ ನಿವಾಸಿಗಳಿದ್ದಾರೆ, ಅವ್ರನ್ನೇ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಅವರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಸರ್, ಈಗ ನೀವು ಎಷ್ಟು ವರ್ಷದಿಂದ ಇಲ್ಲಿ ಬಿಡಿಎ ಜಾಗದಲ್ಲಿ ಮನೆ ಕಟ್ಕೊಂಡಿದ್ದೀರಾ? ಈಗ ಸುಮಾರು 22 ವರ್ಷ ಆಯ್ತು ಸರ್. 22 ವರ್ಷದಿಂದ ಮನೆ ಕಟ್ಕೊಂಡಿದ್ದೀವಿ. ಈಗ ಮನೆ ಕಟ್ಕೊಂಡು ಶೆಡ್ಡು, ಕರೆಂಟು, ನಮ್ಮದು ಟ್ಯಾಕ್ಸು, ಆಮೇಲೆ ನಿಮ್ಮದು ಎವರಿ ಇಯರ್ ಬಂದ್ಬಿಟ್ಟು ಬೆಟರ್ಮೆಂಟ್ ಚಾರ್ಜು, ಏಕಾತ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಇವರು 1994ಅಲ್ಲಿ ಏನೋ ನಾವು ಆದೇಶ ಮಾಡಿದ್ದೀವಿ ಅಂತ ಹೇಳಿದರು ಸರ್. 1994ಅಲ್ಲಿ ಆದೇಶ ಮಾಡಿದವರು 2006. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ಇದ್ದಾರೆ ಸಂಪರ್ಕದಲ್ಲಿ. ನಂದೀಶ್, ಈಗ ಅಲ್ಲಿನ ಸ್ಥಳೀಯರೇ ಹೇಳ್ತಾ ಇದ್ದಾರೆ, ನಾವು ಪ್ರತಿ ಸಲಿನೂ ಇಲ್ಲಿ ಏನೇನು ಸೌಲಭ್ಯಗಳ ಬೇಕೋ ಅದನ್ನ ಪಡ್ಕೊಂಡಿದ್ದೀವಿ, ನಮಗೆ ಅಲ್ಲಿಂದನೇ ಈಗ BBMP ಆಗಲಿ ಸರ್ಕಾರದಿಂದ ಆಗಲಿ ಎಲ್ಲವೂ ಸಿಕ್ಕಿದೆ, ಖಾತಾ ಸಿಕ್ಕಿದೆ, ಹಾಗಿದ್ಮೇಲೆ ಈಗ ಯಾಕೆ ಬಂದು ಇಲ್ಲಿ ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ ಅಂತ. 30 ವರ್ಷದಿಂದ ಅಲ್ಲೇ ಇದ್ರು, ಯಾರು ಕೇಳಲಿಲ್ಲ, ಈಗ ಬಂದು ತೆರವು ಮಾಡ್ತಿದ್ದೀರಾ ಅನ್ನೋದು ಅವ್ರ ಪ್ರಶ್ನೆ. ಏನು ಉತ್ತರ ಕೊಡ್ತಾರೆ ಅಧಿಕಾರಿಗಳು? ಶ್ವೇತಾ, ಏನಂತಂದ್ರೆ ಕಳೆದ 30 ವರ್ಷಗಳಿಂದ ಈ ಒಂದು ನಾಗದೇವನಹಳ್ಳಿ ಸರ್ವೆ ನಂಬರ್ 39/2ರಲ್ಲಿ ಏನು ಮನೆಗಳನ್ನ ಕಟ್ಕೊಂಡಿದ್ದಾರೆ ಅವರು ಇದೀಗ ಏಕಾಏಕಿ ನೋಟಿಸ್ ಅನ್ನ ಕೊಟ್ಟು ಈಗ ಡೆಮೊಲಿಷನ್ ಮಾಡ್ತಾ ಇರುವಂತದ್ದು. ಅಂದ್ರೆ ಕಳೆದ GBA ಅವರು ಈ ಖಾತಾ ಮತ್ತೆ ಈ ಸ್ವತ್ತು ಕೂಡ ಮಾಡಿಕೊಟ್ಟಿರುವಂತದ್ದು. ಇಲ್ಲಿ ನಿವಾಸಿಗಳು ತಮ್ಮ ಮನೆಗಳನ್ನ ಮತ್ತೆ ಶೆಡ್ಗಳನ್ನ ಕಳೆದುಕೊಂಡು ಒಂದು ರೀತಿಯಲ್ಲಿ ಆತಂಕದಲ್ಲಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ, ಅವರು ಏನ್ ಹೇಳ್ತಾರೆ ಅನ್ನುವಂಥದ್ದು. ಸರ್, ನೀವು ಎಷ್ಟು ವರ್ಷದಿಂದ ಇದ್ದೀರಿ? ಈಗ ಸರ್ಕಾರದಿಂದ ನೀವು ಇಲ್ಲಿ ಮನೆಗಳು ಕಟ್ಕೊಂಡಿರೋದ್ರ ಬಗ್ಗೆ ಅವ್ರು ರಿಜಿಸ್ಟ್ರೇಷನ್ ಹೆಂಗ್ ಮಾಡಿಕೊಟ್ರು? ಸರ್, 2004ರಲ್ಲಿ ಸೈಟ್ ತಗೊಂಡಿರೋದು ನಾನು. 2004ರಲ್ಲಿ ಸೈಟನ್ನ ಇವರು ರಿಜಿಸ್ಟರ್ ಮಾಡಿಕೊಟ್ರು. ರಿಜಿಸ್ಟರ್ ಮಾಡಿಕೊಟ್ಟಾಗ ನನಗೆ ಹೇಳಿದರೆ ನಾವೇನು ಮಾಡ್ತಿದ್ವಿ, ಇದು BDA ಅಂದ್ಬಿಟ್ಟು ನಾವು ತಗೊಳ್ತಿರ್ನೇ ಇಲ್ಲ ಸೈಟ್ನ. ಈಗ ಅವತ್ತಿಂದ ಕರೆಂಟ್ ಕೊಟ್ಟಿದ್ದಾರೆ, ನಮಗೆ ವಾಟರ್ ಕೊಟ್ಟಿದ್ದಾರೆ, ಲೈಟ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಇವರು ಎಲ್ಲ ಟ್ಯಾಕ್ಸು ಕಟ್ಟಿಸ್ಕೊಂಡಿದ್ದಾರೆ. ಈಗ ಅದೆಲ್ಲ ಬಿಡಿ, ನೀವು ಈಗ ಈ ಸ್ವತ್ತು ಅನ್ಕ ಮಾಡಿಸಿದ್ರು. ಈ ಸ್ವತ್ತಿಗೆ 50,000 ಕೊಟ್ಟು ನಾನು ಟ್ಯಾಕ್ಸ್ ಕಟ್ಟಿ ಈ ಸ್ವತ್ತು ಮಾಡ್ಕೊಂಡಿದ್ದೀನಿ. ಈಗಲೂ ಮಾಡ್ಕೊಂಡು ಇವ್ರು ಏನು ಹೇಳೋದೇನೆ ಏಕಾಏಕಿ ನಿನ್ನೆ ಬಂದ್ಬಿಟ್ಟು ಇವರು ಇದು ಏನೋ ನೋಟಿಸ್ ತಂದು ಅಂಟಾಕ್ಬಿಟ್ಟು ಏಕಾಏಕಿ ಬಂದು ಹೊಡೆದ್ರೆ ಏನಿದು ನ್ಯಾಯ? ಈಗ ನಾವು ತರಕಾರಿ ಮಾಡ್ಕೊಂಡು ಜೀವನ ಮಾಡ್ತಾ ಇರೋದು. ನಾನು ತಕ ಇರೋದು ಎಷ್ಟು 15ಕ್ಕೆ 40. ಒಂದಿಷ್ಟಾಗಲ ಮನೆ ಕಟ್ಕೊಂಡು ಜೀವನ ಮಾಡೋಕ್ಕೆ ಅಂದ್ಬಿಟ್ಟು ಬಂದಿರ್ತೀವಿ ನಾವು. ಇಲ್ಲಿ ಬಂದರೆ ಈಗ ನೋಡಿದ್ರೆ ಈ ಕೆಲಸ ಮಾಡ್ತಾ ಇದ್ದಾರೆ. ಏನು ಮಾಡುವ ನಾವು? ಹೇಳಿ, ಈಗ ಈ ಥರ ಮನೆಯೆಲ್ಲ ಹೊಡೆದಾಕ್ತಾರೆ, ಏನು
ಅದೇ ಬಡವ್ರು ಹೆಂಗೆ ಬದುಕೋದು ಪಾಪ ಏನು ಬಡವ್ರು ಅವ್ರು ತಗೊಂಡಿರ್ತಾರೆ ಇಷ್ಟ ಮಾಡಿ ಅದು ಇವಾಗ ಬಿಡಿಯೋದು ಅಂದರೆ ಅವ್ರು ತಗೊಂತಾರೆ. ಇವಾಗ ಆಲೆ 12 ವರ್ಷದಿಂದ ಖಾತೆ ಕಂದಾಯ ಕಟ್ಟವ್ರೆ, ಕಟ್ಟಿ ಇವಾಗ ಬಂದು ಏಕಾಏಕಿ ಬಂದು ಹೊಡೆದ್ರೆ ಪಾಪ ಅವ್ರಿಗೆಲ್ಲ ನೋವಾಗಲ್ವಾ? ಹೇಳಿ, ಎಲ್ಲಿ ಸರ್ಕಾರಕ್ಕೆ ಎಲ್ಲಿ ಕಣ್ಣು ಮುಚ್ಕೊಂಡು ಕೂತದ ಗೊತ್ತಿಲ್ಲ. ಈಗ ನೋಟಿಸ್ ಯಾವಾಗ ಕೊಟ್ಟರು ನಿಮಗೆ? ಸರ್ ನಿನ್ನೆ ನೈಟ್ ಬಂದ್ಬಿಟ್ಟು ನೋಟಿಸ್ನ ಬಾಗಿಲು ಗಂಟಿಸ್ಬಿಟ್ಟು ಹೋಗಿರೋದು. ನಿನ್ನೆ ನೈಟ್ ಬಂದು ಅಂಟಿಸಿ ಹೋಗಿರೋದು. ಬೆಳಿಗ್ಗೆ ಎಲ್ಲ ಆಫೀಸ್ ಎಲ್ಲ ಓಪನ್ ಆಗೋಕೆ ಮುಂಚಿತವಾಗಿ ಬಂದು ಇಲ್ಲಿ ಹೊಡಿತಾ ಇರೋದು ಇವರು. ನಮಗೆ ವಿಷಯನೇ ಗೊತ್ತಿಲ್ಲ. ಇವರು ಬಂದು ಬೆಳಿಗ್ಗೆನೆ ಬಂದು ನೋಟಿಸ್ ಅಂಟಿಸ್ಬಿಟ್ಟು ಹೋಗಿ ಬೆಳಿಗ್ಗೆ ಬಂದು ಹೊಡಿತಾ ಇರೋದು. ರಿಜಿಸ್ಟ್ರೇಷನ್ ಮಾಡ್ತಾರಲ್ಲ, ಆ ಬಿಲ್ಡಿಂಗ್ ಹೊಡೆದಾಗ್ತಿರಲ್ಲ, ಅದ್ರ ಪಕ್ಕದಲ್ಲಿ 3 ತಿಂಗಳು ಬೇರೆಯವ್ರು ತಗೊಂಡ್ಮೇಲೆ ಸಡನ್ ಇವಾಗ ಅವ್ರಿಗೆ ಗೊತ್ತು ತಾನೇ ಇದು ಸೇಲ್ ಡಿಮಾಂಡೇಷನ್ ಮಾಡ್ತಾರೆ, ಇದು ಮಾಡ್ತಾರೆ ಅಂತ. ಅವ್ರಿಗೆ ಗೊತ್ತಿರದವ್ರಿಗೆ ಇವ್ರು ಹೆಂಗೆ ಡೆಮಾಂಡೇಷನ್ ಮಾಡಿದ್ರು, ಹೆಂಗೆ ಅವ್ರಿಗೆ ಇದು ಮಾಡಿದ್ರು. ಇವಾಗ ಪಾಪ ಅವ್ರಿಗೆ ಲಾಸ್ ತಾನೇ ಅವ್ರಿಗೆ. ಎಲ್ಲ ಇಷ್ಟು ವರ್ಷದಿಂದ ಇದು ಮಾಡ್ತಾ ಇದ್ದಾರೆ. ಇಲ್ಲಿ ಇಲ್ಲದೆ ಸಡನ್ನಾಗಿ ಬಂದರು, ನೋಟಿಸ್ ಹಾಕಿದ್ರು. ಇವತ್ತು ಬೆಳಗ್ಗೆ ನೋಡಿದ್ರೆ ಎಲ್ಲ ಪೊಲೀಸರು ಇದು ಏನು ಪ್ರಾಬ್ಲಮ್ ಅಂತ ನೋಡಿದ್ರೆ ಡೆಮಾಲಿಷನ್ ಮಾಡಬೇಕು ಅಂತ ಎಲ್ಲ ಡೆಮಾಲಿಷನ್ ಮಾಡಬೇಕು. ಖಾತೆ ಈ ಸ್ವತ್ತು ಎಲ್ಲ ಆಗಿದೆ, ಎಲ್ಲ ಆಗಿದೆ ಸರ್. ಎಲ್ಲ ಖಾತೆ ಯಾಕಂದ್ರೆ ಎಲ್ಲ ಕಟ್ಟಿದ್ದಾರೆ. ಶ್ವೇತಾ, ಏನಂತಂದ್ರೆ ಈಗ ಸರ್ಕಾರ ಮತ್ತೆ BDA ಏನು ಅಧಿಕಾರಿಗಳು ಇದೊಂದು ಜಾಗವನ್ನು ಹೆಂಗೆ ರಿಜಿಸ್ಟರ್ ಮಾಡಿಕೊಟ್ರು ಅನ್ನುವಂಥ ಒಂದು ಪ್ರಶ್ನೆಯನ್ನ ಈಗ ನಿವಾಸಿಗಳು ಮಾಡ್ತಾ ಇರುವಂಥದ್ದು. ಈಗಾಗಲೇ ಇದಕ್ಕೆ ಟ್ಯಾಕ್ಸ್ ಅನ್ನ ಕೊಟ್ಟು ಈ ಸ್ವತ್ತು ಕೂಡ ಮಾಡ್ಕೊಂಡಿರುವಂಥದ್ದು. ಹೀಗಾಗಿ 39/2 ಸರ್ವೆ ನಂಬರಲ್ಲಿ ಸುಮಾರು 6ಕ್ಕೂ ಹೆಚ್ಚು ಮನೆಗಳನ್ನ ಶೆಡ್ಗಳನ್ನ ತೆರವುಗೊಳಿಸಿರುವಂಥದ್ದು. ಇದ್ರ ಜೊತೆಗೆ 38 ಸರ್ವೆ ನಂಬರ್ ಏನಿದೆ ಸುಮಾರು 18 ಮನೆಗಳಿಗೆ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ ಸುಮಾರು ಒಂದು 4 ಅಂತಸ್ತು ಒಂದು ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗು ಕೂಡ ಈಗ ತೆರವು ಕಾರ್ಯಾಚರಣೆಯಲ್ಲಿ ಆತಂಕಕ್ಕೆ ಆ ಮಾಲೀಕರು ಸಿಲುಕಿರುವಂಥದ್ದು. ಆ ಬಿಲ್ಡಿಂಗು ಕೂಡ ಈಗ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು. ಸುಮಾರು 18 ಮನೆಗಳಿಗೆ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು. ಈಗಾಗಲೇ ಅದಕ್ಕೆ ಸ್ಟೇ ತಂದಿರುವಂಥದ್ದು. ಹೀಗಾಗಿ BDA ಅಧಿಕಾರಿಗಳು ಸದ್ಯ ಈಗ 39ರಲ್ಲಿ ಇರ್ತಕ್ಕಂಥ ಅಕ್ರಮವಾಗಿ ಏನು ಕಟ್ಕೊಂಡಿದ್ರು ಶೆಡ್ಗಳನ್ನ ಅದನ್ನ ತೆರವುಗೊಳಿಸ್ತಾ ಇರುವಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ನಂದೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.